ವೀಕ್ಷಕರೇ, ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ನಮ್ಮೊಂದಿಗಿದ್ದಾರೆ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರು. ಬನ್ನಿ ಅವ್ರಿಗೆ ಸ್ವಾಗತ ಕೊಡ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈಗ ಕಣ್ಣಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳು ಬರ್ತಾ ಇರುತ್ತೆ. ಅದರಲ್ಲಿ ಕಂಜಂಕ್ಟಿವಿಟೀಸ್ ಅಂತ ಏನು ಕರಿತೀವಿ, ಅಥವಾ ಕಣ್ಣಿನಲ್ಲಿ ಇರಿಟೇಷನ್ ಆಗುವಂಥ ಒಂದು ಸಮಸ್ಯೆ ಏನಿದೆ, ಕೆಂಪಾಗುತ್ತೆ, ಆ ರೀತಿ ಒಂದು ಸಮಸ್ಯೆ ಏನಿದೆ ತುಂಬಾ ಕಾಮನ್ ಆದಂಥದ್ದು. ಒಂದು ಮೆಡ್ರಾಸ್ ಐ ಅಂತ ಕೂಡ ಕಾಮನ್ ಟರ್ಮ್ಸಲ್ಲಿ ನಾವು ಕರಿತೀವಿ. ಸೊ ಈ ಒಂದು ಸಮಸ್ಯೆ ಹೇಗೆ ಬರುತ್ತೆ, ಹಾಗೆ ಇದು ಬರದೇ ಇರೋ ಹಾಗೇನಾದರೂ ತಡೆಗಟ್ಟುವಂಥ ಕ್ರಮ ಇದೆಯಾ? ಆಮೇಲೆ ಬಂದರೆ ಏನು ಒಂದು ಇದಕ್ಕೆ ಕ್ರಮಗಳನ್ನ ಅನುಸರಿಸಿ ಇದನ್ನು ದೂರವಿಡ್ಬೋದು? ಇದನ್ನು ಕಂಜಕ್ಟಿವಿಟಿ ಅಂತಂದರೆ ಕಣ್ಣು ಕೆಂಪಗಾಗೋದು, ಅದಲ್ಲದೆ ಮಡ್ರಾಸ್ ಐಸ್ ಅಂತ ಹೇಳ್ತೀವಿ. ಇದು ಭಾಳ ಕಾಂಟಿಜಿಯಸ್ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಭಾಳ ಬೇಗ ಹರಡುತ್ತೆ. ಆದಷ್ಟು ಕರ್ಚೀಫ್ ಆಮೇಲೆ ಟವಲ್ಗಳು, ನಿಮ್ಮ ವಸ್ತ್ರಗಳನ್ನು ಆದಷ್ಟು ಸಪ್ರೇಟಾಗಿ ಇರಿಸ್ಕೊಂಡು, ಮತ್ತು ಅದನ್ನು ಒಗೆಯೋದು ಕೂಡ, ಅಥವಾ ಬಟ್ಟೆನ ಒಗೆಯೋದಾಗಲಿ ಅಥವಾ ಅದನ್ನು ತೊಳೆಯೋದಾಗಲಿ ನೀವೇ ಮಾಡಬೇಕಾಗತ್ತೆ. ಆದಷ್ಟು ಹೆಚ್ಚಾಗಿ ಇದು ಕಾಂಟಿಜಿಯಸ್ ಆಗಿರೋದ್ರಿಂದ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಒಂದು ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ನೀವು ಕನ್ನಡಕವನ್ನು ಬಳಸೋದು ತುಂಬ ಉತ್ತಮವಾದಂಥ ಒಂದು ಸಲಹೆ ಅಂತ ಹೇಳ್ಬೋದು. ಮತ್ತು ಆದಷ್ಟು ಪೊಲ್ಯೂಷನ್ನಿಂದ ಆಮೇಲೆ ಏರಿಂದ ಹರಡೋದ್ರಿಂದ ನೀವು ಆದಷ್ಟು ಈ ಕನ್ನಡಕವನ್ನು ಹಾಕ್ಕೊಂಡಿರೋದು, ಮತ್ತು ಹೌದು ಇನ್ಫೆಕ್ಷನ್ ಜಾಸ್ತಿ ಆಗೋ ಸಂಭಾವನೆಗಳು ಹೆಚ್ಚಿರುತ್ತೆ. ಆದ್ದರಿಂದ ನೀವು ಹೆಚ್ಚೆಚ್ಚಾಗಿ ಇದನ್ನು ಕಡಿಮೆ ಮಾಡ್ಕೊಂಡು ಬರಬೇಕು, ಅದನ್ನು ಹೆಚ್ಚದಾಗಿ ಬೆಳೆಸ್ಬಾರ್ದು. ಆ್ಯಕ್ಚುಲಿ ಈಗ ಒಬ್ಬರಿಂದ ಒಬ್ಬರಿಗೆ ಭಾಳ ಬೇಗ ಹರಡುವಂಥ ಈ ಒಂದು ತೊಂದರೆ ಇರೋದ್ರಿಂದ ನೀವು ಕಣ್ಣಿಗೆ ನಾವು ಇದಕ್ಕೊಂದು ತುಂಬ ಸರಳವಾದಂಥ ಉಪಾಯವನ್ನು ಮಾಡಬಹುದು. ಅದೇನಪ್ಪ ಅಂತಂದರೆ, ಧನಿಯಾ ಕಾಳುಗಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸ್ಬಿಟ್ಟು ಅದು ತಣ್ಣಗೆ ಆದಮೇಲೆ ಆ ನೀರನ್ನು 2-3 ಡ್ರಾಪ್ಸನ್ನು ನೀವು ಕಣ್ಣಿಗೆ ಹಾಕ್ಕೊಂಡ್ರೆ ಈ ಕಂಜಕ್ಟಿವಿಟಿ ಅನ್ನೋದು ಏನಿದೆ 2-3 ದಿವಸದಲ್ಲಿ ಹೊರಟು ಹೋಗುತ್ತೆ. ಇದನ್ನು ದಯವಿಟ್ಟು ನೀವು ಮನೆಯಲ್ಲಿ ಮಾಡಿ ನೋಡಿ. ಆದವರಿಗೆ ತುಂಬ ಒಳ್ಳೆಯ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡಿತೀರಾ. ಮತ್ತು ಅದಲ್ಲದೆ ಇವತ್ತಿನ ದಿವಸ 2 ಪ್ರಯೋಗಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅದರ ಉಪಯೋಗವನ್ನು ತಾವೆಲ್ಲ ಪಡೀರಿ. ಮತ್ತು ಈ ಕಂಜಕ್ಟಿವಿಟಿ ಬಂದಾಗ ಒಂದು ಮಾತ್ರ ಬಹಳ ಧ್ಯಾನದಲ್ಲಿ ನೀವು ಇಟ್ಕೊಳ್ಬೇಕು, ಏನು ಅಂತಂದರೆ ಬೆರಳುಗಳನ್ನು ನಿಮ್ಮ ಕಣ್ಣಿಗೆ ಪದೇ ಪದೇ ನೀವು ಅದನ್ನು ಉಚ್ಕೊಳ್ಳೋದು ಅಥವಾ ರಬ್ ಮಾಡೋದು ಅಂತ ನಾವೇನು ಹೇಳ್ತೀವಿ, ಅದನ್ನು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಅದಲ್ಲದೆ ಹೆಚ್ಚು ಕಣ್ಣಲ್ಲಿ ನೀರು ಬರ್ತಾ ಇದೆ. ಕಂಜಕ್ಟಿವಿಟಿ ಆದಾಗ ಸಾಮಾನ್ಯವಾಗಿ ಕಣ್ಣಲ್ಲಿ ನೀರು ಬರೋದಿಲ್ಲ, ಈಚಿಂಗ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಕಣ್ಣಲ್ಲಿ ಏನಾದರೂ ನೀರು ಬರ್ತಾ ಇತ್ತು ಅಂತಂದರೆ ಆದಷ್ಟು ಬೇಗ ನೀವು ಡಾಕ್ಟ್ರನ್ನು ಸಂಪರ್ಕಿಸೋದು ತುಂಬ ಉತ್ತಮವಾದಂಥದ್ದು. ಮತ್ತು ಇದು ರೆಟಿನಾಗೆ ಭಾಳ ಬೇಗ ಎಫೆಕ್ಟ್ ಕೊಡೋದ್ರಿಂದ ಆದಷ್ಟು ಕಣ್ಣನ್ನು ಉಜ್ಜಲಿಕ್ಕೆ ಮಾತ್ರ ಹೋಗೋದು ಬೇಡ ಅಂತ ಹೇಳಿ. ಮತ್ತು ಇನ್ನೊಂದು ಕೊನೆಯದಾಗಿ ಏನಪ್ಪ ಅಂತಂದರೆ, ನಾವು ಎಷ್ಟು ಇದ್ರ ಬಗ್ಗೆ ಕಾಳಜಿ ತಗೊಳ್ತೀವಿ ಅಷ್ಟು ಬೇಗ ಇದು ಹೊರಟು ಹೋಗುತ್ತೆ. ನೀವು ಎಷ್ಟು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಬರ್ತೀರಾ, ಇದು ಹಾಗೇನೆ ಹರಡ್ತಾ ಹೋಗುತ್ತೆ, ಮನೆ ಮಂದಿಗೆಲ್ಲನೂ ಬಂದ್ಬಿಡುತ್ತೆ. ಆಮೇಲೆ ಎಲ್ಲರಿಗೂ ತೊಂದರೆ, ನಿಮ್ಮಿಂದ ಒಬ್ಬರಿಂದ ಆಗಿ ಎಲ್ಲರಿಗೂ ತೊಂದರೆ ಆಗೋದು ಒಳ್ಳೆಯದಲ್ಲ. ಆದ್ದರಿಂದ ಆದಷ್ಟು ಇದಕ್ಕೆ ಇವತ್ತು ನಾವೇನು 2 ಪ್ರಯೋಗಗಳನ್ನು ಹೇಳ್ತಾ ಇದ್ದೀವಿ ಅದರ ಉಪಯೋಗವನ್ನು ತೆಗೆದುಕೊಳ್ಳಿ. ಮತ್ತು ಈ ಕಂಜಕ್ಟಿವಿಟಿ, ಈ ಕಣ್ಣಿನ ಬೇನೆ ಏನು ಬಂದಿರುತ್ತೆ ಇದರಿಂದ ನೀವು ಆದಷ್ಟು ಹೊರಬನ್ನಿ ಅಂತೇಳಿ ಹೇಳ್ಬೋದು. ಹಾಗೆ ಆದರ್ಶ್ ಅವರೇ, ಇದು ಬರೋದಕ್ಕೆ ಏನಾದರೂ ಸ್ಪೆಸಿಫಿಕ್ ಒಂದು ಕಾಸ್ ಇದೆಯಾ? ಅಂದರೆ ಮುಖ್ಯವಾದ ಕಾರಣ ಇದೇ ಕಾರಣದಿಂದ ಬರುತ್ತೆ ಇದೆ. ಯಾಕಂತಂದರೆ ಕೆಲವೊಂದು ನಮ್ಮ ಕಣ್ಣಿಗೆ ಆಗಲಾರ್ದಂಥ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆದಾಗ ಅದು ಡೆಫಿನೆಟ್ ಆಗಿ ಬರುತ್ತೆ. ಮತ್ತು ಇದನ್ನು ಆದಷ್ಟು ಬೇಗ, ಯಾಕಂದರೆ ನಾವು ಕಣ್ಣಿನಿಂದ ನಾವು ಬೆರಳನ್ನು ಯೂಸ್ ಮಾಡಿದಾಗ ಅದು ಆಹಾರದಲ್ಲಿ ಹೋಗ್ಬೋದು, ಅಥವಾ ಬೇರೆ ಯಾರಾದರೂ ನಾವು ಕೈ ಶೇಕ್ ಮಾಡ್ಬೋದು. ಈ ಥರ ಆದಂಥ ಒಂದು ಇದರಿಂದ ಭಾಳ ಬೇಗನೆ ಹರಡೋಗುತ್ತೆ. ಇದು ಭಾಳ ಕಾಂಟಿಜಿಯಸ್ ಇರೋದ್ರಿಂದ ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಈ ಕಣ್ಣಿಗೆ ಭಾಳ ಸೂಕ್ಷ್ಮವಾದಂಥ ಒಂದು ಇಂದ್ರಿಯ ಅಂತ ಹೇಳ್ಬೋದು ನಮ್ಮ ದೇಹದಲ್ಲಿ. ಸೊ ಇದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ಆದ್ದರಿಂದ ಸ್ವಲ್ಪ ಆದಷ್ಟು ನೀವು ಆ ಸಮಯಗಳಲ್ಲಿ ಆದಷ್ಟು ಕಣ್ಣಿನನ್ನು ನೀರಿನಿಂದ ಸ್ವಚ್ಛತೆಯನ್ನು ಬಹಳ ಮುಖ್ಯವಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಮತ್ತು ಆದಷ್ಟು ತಣ್ಣೀರನ್ನು ಕಣ್ಣಿಗೆ ಹಾಕ್ಕೊಂಡು ಒಂದು ಅವರಿಗೆ ಒಂದು ಸಾರಿ, ಗಂಟೆಗೆ ಒಂದು ಸಾರಿ ನೀವು ಮುಖವನ್ನು ತೊಳೆಯೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಆದಷ್ಟು ನಿಮ್ಮ ಕರ್ಚೀಫ್ ಆಗಿರ್ಬೋದು, ಟವಲ್ಸ್ ಆಗಿರ್ಬೋದು, ನಿಮಗಾಗಿನೇ ಸಪ್ರೇಟಾಗಿ ಇಟ್ಕೊಳ್ಳಿ. ಇದರಿಂದ ಮತ್ತೊಬ್ಬರು ಬಳಸಿದರೆ ಅದು ತುಂಬ ತೊಂದರೆಗೆ ಮತ್ತು ಅವ್ರಿಗೂ ಕೂಡ ಈ ಒಂದು ತೊಂದರೆ ಆಗ್ಬೋದು ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈ ಕಣ್ಣು ಕೆಂಪಗಾಗುವ ಸಮಸ್ಯೆ ಅಥವಾ ಮೆಡ್ರಾಸ್ ಐ ಪ್ರಾಬ್ಲಮ್ ಅಂತ ಏನು ಕರಿತೀವಿ, ಈ ಒಂದು ಸಮಸ್ಯೆ ಎದುರಾದಾಗ ಯಾವ ರೀತಿ ನಾವು ಸ್ವಚ್ಛತೆಯ ಕ್ರಮಗಳನ್ನ ಅನುಸರಿಸಬೇಕು ಇದ್ರ ಬಗ್ಗೆ ತಿಳ್ಕೊಂಡ್ರೆ, ಬನ್ನಿ ಈಗ ಈ ಸಮಸ್ಯೆ ಎದುರಾದಾಗ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಅದಕ್ಕೆ ಮದ್ದನ್ನು ತಯಾರಿಸ್ಕೋಬಹುದು ಅನ್ನೋದನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂತ ಹೇಳಿ ಒಂದ್ಸಾರಿ ನೋಟ್ ಮಾಡ್ಕೊಳ್ಳಿ. ಪಾಲಕಿನ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಬಾದಾಮಿ ಪುಡಿ ಮತ್ತು ಹಾಲು, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಏನು ಮಾಡೋದು, ಹೇಗೆ ತಯಾರಿಸೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ.
ಮೊದಲಿಗೆ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 1 ಗ್ಲಾಸಿನಷ್ಟು ಹಾಲನ್ನು ಹಾಕ್ತೇವೆ. ಒಂದು ಗ್ಲಾಸಿನಷ್ಟು ಹಾಲು ಹಾಕಿದ ಮೇಲೆ ಇದಕ್ಕೆ ಮೊದಲನೇದಾಗಿ ನಾವು ಪಾಲಕ್ ಪೇಸ್ಟನ್ನು ಹಾಕ್ಕೊಳ್ಬೇಕು. 2 ಟೀ ಸ್ಪೂನಷ್ಟು ಪಾಲಕಿನ ಪೇಸ್ಟ್. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಂಜಕ್ಟಿವಿಟಿ ಅಂತಂತಂದರೆ ಈ ಕಣ್ಣುಗಳು ಕೆಂಪಾದಾಗ ಇದನ್ನು ನಾವು ಆಹಾರವಾಗಿ ನಾವು ಇದನ್ನು ಸೇವಿಸಿದಾಗ ಅದರ ಪ್ರಮಾಣ ಏನಿದೆ, ಆ ಒಂದು ಕಣ್ಣುಗಳು ಕೆಂಪಾಗೋದು ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇದನ್ನು 1 ವಾರ ನೀವು ಇದನ್ನು ತೆಗೆದುಕೊಂಡ್ಬಿಟ್ರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಬೋದು. ಮತ್ತು ಆದಷ್ಟು ನಿಮ್ಮ ಆಹಾರದಲ್ಲಿ, ಅಂದರೆ ನಾನು ಮೊದಲೇ ಹೇಳಿದ್ದೀನಿ ಇವತ್ತಿನ ದಿವಸ, ಆದಷ್ಟು ಆಹಾರದಲ್ಲಿ ಹಸಿರು ಸೊಪ್ಪುಗಳನ್ನು, ಹೆಚ್ಚು ಪ್ರೋಟೀನ್ ಇರುವಂಥ ಆಹಾರಗಳನ್ನು ಮತ್ತು ಕ್ಯಾಲ್ಶಿಯಂ ಹೆಚ್ಚಿರುವಂಥ ಆಹಾರಗಳನ್ನು ಸೇವಿಸೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಈಗ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಕ್ಯಾರೆಟಿನ ಪೇಸ್ಟ್ ಅರೌಂಡ್, ಈಗ ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಪಾಲಕಿನ ಪೇಸ್ಟನ್ನು ಹಾಲಿಗೆ ಹಾಕ್ಕೊಂಡಾಗ ಇದನ್ನು ತಯಾರಾದ ನಂತರ ಕುಡಿಯೋಲಿಕ್ಕೆ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತೆ. ಯಾಕಪ್ಪ ಅಂತಂತಂದರೆ ಇದು ಪಾಲಕಿನ ಪೇಸ್ಟ್ ಅದೊಂದು ಸ್ಮೆಲ್ ಇರುತ್ತೆ, ಅದರಿಂದ ಹಸಿ ಇರೋದ್ರಿಂದ ಒಂದು ಸ್ವಲ್ಪ ಕಸಿವಿಸಿ ಆಗುತ್ತೆ. ಹೇಗೆ ಕುಡಿಯೋದಪ್ಪ ಅಂತ ಹೇಳಿ ನೀವು ಇದನ್ನು ಹಾಲನ್ನು ಚೆನ್ನಾಗಿ ನೀವು ಕುದಿಸಿದ್ರೆ ಆ ಪಾಲಕ್ ಕೂಡ ಅದರಲ್ಲಿ ಬೆಂದೋಗುತ್ತೆ. ಸೊ ಆ ಟೈಮ್ನಲ್ಲಿ ನಿಮಗೆ ಒಂದು ಏನು ಕಸಿವಿಸಿ ಆಗದೆ ಕುಡಿಲಿಕ್ಕೆ ಅದು ಹೊರಟು ಹೋಗುತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಆಗಲಿ ಉಪ್ಪಾಗಲಿ ನಾವು ಹಾಕ್ತಾ ಇಲ್ಲ. ಇದಕ್ಕೆ ನೆಕ್ಸ್ಟ್ ನಾವು ಹಾಕ್ತಾ ಇರೋದು ಬಾದಾಮಿ ಪುಡಿ. ಇದನ್ನು 1 ಟೀ ಸ್ಪೂನಷ್ಟು ಬಾದಾಮಿ ಪುಡಿಯನ್ನು ಹಾಕ್ಕೊಳ್ಬೇಕು. ಬಾದಾಮಿ ಪುಡಿ ಇದಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ರಿಸಲ್ಟ್ಸ್ ತಂದು ಕೊಡುತ್ತೆ. ಮತ್ತು ಇದನ್ನು ನಾವು ಸೋಸ್ಕೊಳ್ಳೋ ಹಾಗಿಲ್ಲ, ಇದನ್ನು ಹಾಗೇ ಹಾಲನ್ನು ಬಿಸಿ ಆದ ನಂತರ ಚೆನ್ನಾಗಿ ಹಾಗೇ ಕುಡಿಬೇಕು ಇದನ್ನು. ಮತ್ತು ನನ್ನ ಕಾರ್ಯಕ್ರಮಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ಆದಷ್ಟು ಬಿಸಿ ಬಿಸಿಯಾದಂಥ ಈ ಕಷಾಯಗಳನ್ನು, ಪೇಯಗಳನ್ನು ಕುಡಿಯೋದ್ರಿಂದ ನಿಮ್ಮ ಜೀರ್ಣಶಕ್ತಿ ಹೆಚ್ಚುತ್ತೆ ಅಂತ ಹೇಳಿ. ಅದಕ್ಕಾಗಿಯೇ ಇವತ್ತು ನಾನು ಇಲ್ಲಿ ತೋರಿಸ್ತಾ ಇರುವಂಥ ಈ ಪಾಲಕ್ ಪೇಸ್ಟ್ ಹಾಕಿರುವಂಥ ಹಾಲು, ಬಾದಾಮಿ ಮತ್ತು ಕ್ಯಾರೆಟ್ ಪೇಸ್ಟ್ ಹಾಕಿ ಏನು ಮಾಡ್ತಾ ಇದ್ದೀವಿ ಒಂದು ಪೇಯವನ್ನು, ಇದನ್ನು ನೀವು ಬಿಸಿ ಬಿಸಿಯಾಗಿ ಕುಡಿಯೋದು ತುಂಬ ಉತ್ತಮಕಾರಿ ಅಂತ ಹೇಳಿ ಹೇಳ್ಬೋದು. ಈ ಪಾಲಕ್ನಲ್ಲಿ ಕೂಡ ಐರನ್ ಕಂಟೆಂಟ್ ಇರುವಂಥ ಆಹಾರಗಳನ್ನು ಯಾಕೆ ಸೇವಿಸಬೇಕು ಅಂತಂದರೆ, ನಮ್ಮ ರಕ್ತ ಕಣಗಳಲ್ಲಿ ಒಂದು ಶಕ್ತಿಯನ್ನು ತರುವಂಥ ಈ ಏನು ಸಾಮಗ್ರಿ ಅಂತಂದರೆ ಐರನ್ ಅಂತ ಹೇಳಿ ಹೇಳ್ಬೋದು. ಕಬ್ಬಿಣದ ಅಂಶ ಯಾವುದರಲ್ಲಿ, ಯಾವ ಸಸ್ಯಾಹಾರಿಗಳ ಈ ಸಸ್ಯದಲ್ಲಿ ಇರುತ್ತೆ ಅನ್ನೋದು ಬಹಳ ಮುಖ್ಯವಾದಂಥದ್ದು. ಅದನ್ನು ನೀವು ತೆಗೆದುಕೊಂಡಾಗ ಈ ಒಂದು ಕಣ್ಣಿನ ಸಮಸ್ಯೆಗೆ ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ಅದು ತಂದುಕೊಡುತ್ತೆ. ಆದಷ್ಟು ಐರನ್ ಕಂಟೆಂಟ್ ಇರುವಂಥ ಆಹಾರಗಳನ್ನು ನೀವು ಸೇವಿಸೋದು ತುಂಬ ಉತ್ತಮವಾದಂಥದ್ದು. ಇದು ಕೇಳಿರ್ಬೋದು, ಡಾಕ್ಟರ್ಸ್ ಕೂಡ ಹಿಮೋಗ್ಲೋಬಿನ್ ಲೆವೆಲ್ ಏನಾದರೂ ಕಡಿಮೆ ಆದರೆ ಐರನ್ ಕಂಟೆಂಟ್ ಇರುವಂಥ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಐರನ್ ಕಂಟೆಂಟ್ ಇರೋ ಫುಡ್ ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಹೌದು, ಅದಕ್ಕೆ ಈಗ ನೋಡಿ, ಪ್ರೆಗ್ನೆಂಟ್ ವುಮೆನ್ಸಿಗೆ ಬಹಳ, ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಬಹಳ ಉತ್ತಮವಾದಂಥ ಮುಖ್ಯವಾದಂಥ ಒಂದು ವೆಜಿಟೇಬಲ್ಸ್ ನಾವು ಹೇಳುವಾಗ ಅದರಲ್ಲಿ ಹಸಿರು ಸೊಪ್ಪುಗಳನ್ನು ಮುಖ್ಯವಾಗಿ ಹೇಳ್ತೀವಿ. ಮತ್ತು ಮೀನಿನ ಸೇವನೆ ಏನಿದೆ, ಮೊಟ್ಟೆ ಸೇವನೆ ಏನಿದೆ, ಅದು ತುಂಬ ಮುಖ್ಯವಾದಂಥ ಹೈ ಪ್ರೋಟೀನ್ ಮತ್ತು ಹೈ ಐರನ್ ಕಂಟೆಂಟ್ ಇರುವಂಥ ಆಹಾರಗಳು. ಈಗ ಪ್ರೋಟೀನ್ ಕಂಟೆಂಟು ಹೆಚ್ಚು ವಿಟಮಿನ್ಸ್ ಇರುವಂಥ ಬಾದಾಮಿಯನ್ನು ಇವತ್ತು ನಾವಿಲ್ಲಿ ಹಾಕಿದ್ದೀವಿ. ಇದನ್ನು ಹಾಕಿ ಇದನ್ನು ದಿವಸಕ್ಕೆ 1 ಬಾರಿ ನೀವು ಇದನ್ನು ಕುಡಿಯೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ನೀವು ಪಡ್ಕೊಳ್ಬೋದು. ವೀಕ್ಷಕರೇ, ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ದಿನಕ್ಕೆ 1 ಬಾರಿ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ 1 ಬಾರಿ ನೀವು ಕುಡಿದ್ರೆ ಸಾಕು. ಇದನ್ನು ನೋಡಿ, ಕೆಲವರಿಗೆ ತುಂಬ ಕಸಿವಿಸಿ ಆಗುತ್ತೆ ಇದನ್ನು ಕುಡಿಯುವಾಗ. ನೋಡಿ, ಯಾವುದೇ ರೀತಿಯ ಒಂದು ತೊಂದರೆಯನ್ನು ಬಂದಾಗ ನಾವು ಅದನ್ನು ಇದೇ ರೀತಿ ಹೋಗಲಾಡಿಸ್ಬೇಕು. ಯಾವುದು ಕಹಿ ಇರುತ್ತೆ ಅದೇ ಒಳ್ಳೆ ಮದ್ದು ಅಂತ ಹೇಳಿ ಅಲ್ವಾ. ನೋಡಿ, ಈ ಥರ ನೀವು ಇದನ್ನು ಸೇವಿಸೋದ್ರಿಂದ ಈ ಕಂಜಕ್ಟಿವಿಟೀಸ್ಗೆ ಅಥವಾ ಈ ರೆಡ್ ಐಸ್ ಅಥವಾ ಮಡ್ರಾಸ್ ಐಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ಇದು ತಂದುಕೊಡುತ್ತೆ. ಕೆಂಪು ಕಣ್ಣಿನ ಸಮಸ್ಯೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಪೇಸ್ಟ್, ಕ್ಯಾರೆಟ್ ಪೇಸ್ಟ್, ಬಾದಾಮಿ ಪುಡಿ ಮತ್ತು ಹಾಲು. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ಹಾಲು, ಪಾಲಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕ್ಯಾರೆಟ್ ಪೇಸ್ಟ್ ಮತ್ತು ಬಾದಾಮಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು 1 ಲೋಟಕ್ಕೆ ಹಾಕಿಕೊಂಡರೆ ಕೆಂಪು ಕಣ್ಣಿಗೆ ಮನೆ ಔಷಧ ಸಿದ್ಧ.
ವೀಕ್ಷಕರೇ, ಈ ಕಣ್ಣು ಕೆಂಪಾಗುವಂಥ ಸಮಸ್ಯೆಗೆ ಮನೆಯಲ್ಲೇ ಸುಲಭವಾದ ಒಂದು ಮನೆಮದ್ದು ಹೇಗೆ ತಯಾರಿಸೋದು ಅಂತ ನೋಡಿದ್ವಿ. ಸ್ನೇಹಿತರೆ, ಬನ್ನಿ ಈ ಕಣ್ಣು ಕೆಂಪಾಗುವಂಥ ಸಮಸ್ಯೆ ಏನಿದೆ ಅದಕ್ಕೆ ಹೇಗೆ ಮತ್ತೊಂದು ಮನೆಮದ್ದು ಸಿದ್ಧಪಡಿಸೋದು ಅಂತ ನೋಡೋಣ. ವೀಕ್ಷಕರೇ, ಈಗ ಈ ಕಂಜಕ್ಟಿವಿಟೀಸ್ಗೆ ಇನ್ನೊಂದು ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಈ ಮಡ್ರಾಸ್ ಐಸ್ ಅಥವಾ ಕೆಂಪು ಕಣ್ಣು ಅಂತ ಏನು ಹೇಳ್ತೀವಿ, ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಬೆಟ್ಟದ ನೆಲ್ಲಿಕಾಯಿ ಪುಡಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣಿನ ಪೇಸ್ಟ್ ಹಾಗೂ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ನಾವು ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಅದಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ಹಾಕಿಬಿಟ್ಟು ಸ್ವಲ್ಪ ಕುದಿಸ್ಕೊಳ್ಬೇಕು. ನಂತರ ಮುಂದೆ ಏನು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ, ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಅರ್ಧ ಚಮಚದಷ್ಟು ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಒಣಗಿಸಿರುವಂಥ ಬೆಟ್ಟದ ನೆಲ್ಲಿಕಾಯಿಯ ಪುಡಿ, ಅದನ್ನು ನಾವಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನು 2 ಟೀ ಸ್ಪೂನಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು 2 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಹಾಗೆ ಆದರ್ಶವರೇ, ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಪುಡಿ ಬದಲು ಒಂದು ಕುಟ್ಟಿಟ್ಕೊಂಡಂಥ ಅಥವಾ ಜಜ್ಜಿದ ನೆಲ್ಲಿಕಾಯಿಯನ್ನೇ ಹಾಕ್ಬೋದಾ? ಹಾಕಬಹುದು, ಬಟ್ ಇದನ್ನು ಹೆಚ್ಚು ನಾವು ಏನು ಶೇಖರಿಸಿ ಅಂತೂ ಇಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಪುಡಿಯನ್ನು ಯೂಸ್ ಮಾಡಿದ್ರೂ ಏನು ತೊಂದರೆ ಇಲ್ಲ. ಅಥವಾ ನಿಮಗೆ ಹಸಿ ಬೆಟ್ಟದ ನೆಲ್ಲಿಕಾಯಿ ಸಿಗ್ತಾ ಇದೆ ಅಂತಂತಂದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಟೊಮೆಟೊ ಹಣ್ಣಿನ ಪೇಸ್ಟ್ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಈಗ ಇದು ಬಿಸಿ ಇರುವಾಗಲೇ ಇದನ್ನು ನಾವು ಏನು ಮಾಡಬೇಕು ಅಂದರೆ, ಒಂದು ಬಟ್ಲನ್ನು ತೆಗೆದುಕೊಂಡು ಅದಕ್ಕೆ 2 ಟೀ ಸ್ಪೂನಷ್ಟು ನಾವು ಮೊಸರನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವೇನಿಲ್ಲಿ ಮಿಶ್ರಣವನ್ನು ತಯಾರು ಮಾಡಿದ್ದೀವಿ ಅದು ಕುದೀತಾ ಇರುವಾಗಲೇ 2 ಟೀ ಸ್ಪೂನಷ್ಟು ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಅದನ್ನು ಬಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಿಕ್ಸ್ ಆಗುತ್ತೆ. ಈ ಥರ ಮಿಕ್ಸ್ ಆದಮೇಲೆ ಇದನ್ನು ನಾವು ದಿವಸಕ್ಕೆ ಇದು ಕುದಿತಾನೆ ಇರಲಿ. ಇದನ್ನು ಒಂದು 5 ನಿಮಿಷ ಕುದ್ದಾದ ನಂತರ ಇದನ್ನು ನೀವು ಆಫ್ ಮಾಡಿಕೊಂಡು ಅವತ್ತಿನ ದಿವಸಕ್ಕೆ 2 ಬಾರಿ ಇದನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ನೀವು ಮಾಡಿಕೊಂಡು, ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಪ್ರಮಾಣದಲ್ಲಿ ತೋರಿಸಿದ್ದೀನಿ, ಆದರೆ ನೀವು ಕಡಿಮೆ ಪ್ರಮಾಣದಲ್ಲಿ ಅದನ್ನು ಮಾಡಿಕೊಂಡು ಅದನ್ನು ದಿವಸಕ್ಕೆ 2 ಬಾರಿ ಈ ಥರ ಮೊಸರಿನಲ್ಲಿ ಮಿಕ್ಸ್ ಮಾಡಿಕೊಂಡು ದಿವಸಕ್ಕೆ 2 ಬಾರಿ 2 ಟೀ ಸ್ಪೂನಷ್ಟು ನೀವು ಇದನ್ನು ಸೇವಿಸಬೇಕಾಗತ್ತೆ. ಸೊ ಇದು ಆಗಿದೆ, ಇಲ್ಲಿ ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ವೀಕ್ಷಕರೇ, ಈ ಒಂದು ತಯಾರಿಸಿದಂಥ ಮೊಸರಿನಲ್ಲಿ ಈ ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ತಯಾರಿಸಿದಂಥ ಒಂದು ಲೇಹ ಏನಿದೆ ಅದು ತಯಾರಾಗಿದೆ. ಇದನ್ನು ದಿವಸಕ್ಕೆ 2 ಬಾರಿ 2 ಟೀ ಸ್ಪೂನಷ್ಟು ನೀವು ತೆಗೆದುಕೊಳ್ಬೇಕು. ಈ ಕಂಜಕ್ಟಿವಿಟೀಸ್ ಅಂತಂದರೆ ಈ ಮಡ್ರಾಸ್ ಐಸ್ ಅಥವಾ ಕೆಂಪು ಕಣ್ಣು ಅಂತ ಏನು ಹೇಳ್ತೀವಿ, ಅದಕ್ಕೆ ತುಂಬ ಸುಲಭವಾಗಿ ಅದನ್ನು ಹೊಡೆದೋಡಿಸುವಂಥ ಒಂದು ಏಕೈಕ ತುಂಬ ಉಪಯೋಗಕಾರಿಯಾಗಿರುವಂಥ ಒಂದು ಔಷಧಿ, ಮನೆ ಔಷಧಿ ಅಂತೇಳಿ ಹೇಳ್ಬೋದು. ಅದು ಈಗ ಸಿದ್ಧವಾಗಿದೆ. ಕೆಂಪು ಕಣ್ಣಿನ ಸಮಸ್ಯೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಬೆಟ್ಟದ ನೆಲ್ಲಿಕಾಯಿ ಪುಡಿ, ಕೊತ್ತಂಬರಿ ಸೊಪ್ಪು, ಮೊಸರು ಮತ್ತು ಟೊಮ್ಯಾಟೊ ಹಣ್ಣಿನ ಪೇಸ್ಟ್. ತಯಾರಿಸುವ ವಿಧಾನ: ಕಾದ ಪಾತ್ರೆಗೆ ನೀರು, ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕೊತ್ತಂಬರಿ ಮತ್ತು ಟೊಮ್ಯಾಟೊ ಹಣ್ಣಿನ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮೊಸರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಕೆಂಪು ಕಣ್ಣಿಗೆ ಮನೆ ಔಷಧ ಸಿದ್ಧ.